ರಕ್ಷಿ ಟ್ರಾವೆಲಾಗ್ಸ್. ಬೆಳಬೆಳಗ್ಗೆ ನಾವೀಗ ಹೊರಟಿರೋದು ಪುಷ್ಪಗಿರಿ ಟ್ರೆಕ್ಗೆ. ಪುಷ್ಪಗಿರಿ ಟ್ರೆಕ್ಗೆ ಫಸ್ಟ್ ಏನು ಮಾಡಬೇಕು ಅಂತಂದರೆ, ನಮ್ಮದು ಅರಣ್ಯ ಇಲಾಖೆದೊಂದು ವೆಬ್ಸೈಟ್ಗೆ ಲಾಗಿನ್ ಆಗಿದ್ದು ಟ್ರೆಕ್ನ ನೋಂದಣಿ ಮಾಡಬೇಕು. ನೋಂದಣಿ ಮಾಡೋದಕ್ಕೆ ನಿಮಗೆ ಅಲ್ಲೇ ಡೀಟೇಲ್ಸ್ ಎಲ್ಲ ಇರುತ್ತೆ. ಟ್ರೆಕ್ ಎಲ್ಲಿಂದ ಎಲ್ಲಿವರೆಗೆ ಎಲ್ಲ ಟ್ರೆಕ್ಸು ಇರುತ್ತೆ ಒಂದೇ ವೆಬ್ಸೈಟಲ್ಲಿ. ಅಯ್ಯೋ, ಹುಣಸೂರವರೆಗೂ ಬಂದ್ವಿ. ತಿಂಡಿ ಹುಡಿಕೊಂಡು ಎಲ್ಲೂ ತಿಂಡಿ ಸಿಗಲಿಲ್ಲ. ಯಾವ್ದಾರು ಅಂಗಡಿ ನಿಲ್ಲಿಸ್ಬಿಟ್ಟು ನೆಮ್ಮದಿಯಾಗಿ ಬಾಳೆಹಣ್ಣು ಗಿಡ ತಿನ್ಕೊಳ್ಳೋದು ಒಳ್ಳೆಯದು ಅಂತ ಅನಿಸುತ್ತೆ. ತಿಂಡಿ ಮುಗೀತು. ಒಳ್ಳೆ ಬೆಣ್ಣೆ ಇಡ್ಲಿ ತಿಂದ್ಕೊಂಡು ಇಡ್ಲಿ ಮನೆ ಎಲ್ಲಿದೆ ಅಂತಂದರೆ, ಪಿರಿಯಾಪಟ್ಟಣ ಸಿಗೋಕ್ಕಿಂತ ಮುಂಚೆ ಒಂದು ಊರು. ನಿಮಗೆ ಒಂದು ಕಾಫಿ ಡೇ ಸಿಗುತ್ತೆ. ಒಂದು ಪೆಟ್ರೋಲ್ ಬಂಕ್ ಆದಮೇಲೆ ಕಾಫಿ ಡೇ ಆಗಿ ಒಂದು 500 ಮೀಟ್ರು 1 ಕಿಲೋಮೀಟ್ರಲ್ಲಿ ಲೆಫ್ಟ್ ಸೈಡಲ್ಲಿ ಇಡ್ಲಿ ಮನೆ ಅಂತ ಸಿಗುತ್ತೆ. ಸೂಪರ್ ಪ್ಲೇಸು. ಈ ರೂಟಲ್ಲಿ ಬಂದರೆ ನಿಮಗೆ ತಿಂಡಿ ತಿನ್ನೋದಕ್ಕೆ. ನಾವೀಗ ಆಲ್ಮೋಸ್ಟ್ ಸೋಮವಾರಪೇಟೆ ಹತ್ರ ಬಂದಿದ್ದೀವಿ. ಇನ್ನೊಂದು 40 ಕಿಲೋಮೀಟ್ರ್ ಇದೆ ಅಷ್ಟೇ. ನಮ್ಮ ಪ್ಲ್ಯಾನ್ ಇದ್ದಿದ್ದು 7 ಗಂಟೆ ಅಷ್ಟೊತ್ತಿಗೆ ತಲುಪಿಬಿಡೋಣ, ಟ್ರೆಕ್ಕಿಂಗ್ ಶುರು ಮಾಡಿಬಿಡೋಣ ಅಂತ. ಹೆಚ್ಚು ಕಡಿಮೆ 8:30 8:45 ಆಗ್ತಾ ಬಂತು. ಇನ್ನೂ ತಲುಪಿಲ್ಲ. ಪುಷ್ಪಗಿರಿ ಟ್ರೆಕ್ ಪಾಯಿಂಟ್ ಎಂಟ್ರೆನ್ಸ್ ಹತ್ರ ಬಂದಿದ್ದೀವಿ. ಇನ್ನು 1.3 ಕಿಲೋಮೀಟರ್ಸ್ ಇದೆ ಅಷ್ಟೇ. ಹೇಗಿದೆ ನೋಡಿ. ಕ್ಲಿಯರ್ ಇದೆ, ಮಿಸ್ಟ್ ಇಲ್ಲ. ಹಾಂ, ಕಾಣಿಸ್ತೈತ ಅಲ್ಲಿ. ಗುಡ್ಡಿನ ಮೇಲೆ ಹೋಯ್ತದೆ. ಸಾರಿ. ಇಲ್ಲಿ ಕೆಳಗೆ ಹೋಗ್ಬೇಕು. ಇಲ್ಲೇ ಅವ್ರಿಗೆ ಕೇಳ್ಕೊಂಡು ಬಂದಿದ್ದು ನಾನು. ಅಯ್ಯೋ, ಒಳ್ಳೆ ಜಾಗನೇ ಇದೆ ಮಗ. ಯಾವ ರೆಸಾರ್ಟ್ ಬೇಕು? ಹಾಂ, ದಾರಿ ಯಾವುದಯ್ಯ? ಕುಮಾರ ಪರ್ವತಕ್ಕೆ. ತೆಗ್ದಂಗೆ ಯಾವ ಕಡೆಗೆ ಹೋಗ್ಬೇಕು ಮರೆಯ? ನ್ಯಾವಿಗೇಷನ್ ಹಾಕೋಣ. ಅವ ಬೈತಾನೆ ಬಂದು. ಅಲ್ಲ ರೀ, ನಿಮಗೆ ಅಂತ ನಾವು ಬ್ರಿಡ್ಜ್ ಮಾಡಿಸಿದ್ರೆ ಕಷ್ಟಪಟ್ಟು ಕೆಳಗೆ ನೀರಿಗೆ ಹೋಯ್ತಿರಲ್ಲ. ಕರೆಕ್ಟು. ನಾನು ಸೌಮ್ಯ ಬಂದ. ಏಯ್ ಸೌಮ್ಯನೇ ಮಾಡ್ತಾ ಇರೋದು. ಸೌಮ್ಯ ಸ್ಟ್ರೈಟ್ ನಡಿಯ. ನಾವೇ ಹೀಗೆ ಕಣ. ಆ ಕಡೆ ಕಾಲ್ ಮಾಡಬೇಕು. ಕ್ಯಾಟ್ ಹಾಕಲ್ಲ. ಅಲ್ಲಿ ಆ ರೋಪ್ ಏನ್ ನಡುಕ್ತೈತೆ. ಆಗ್ತಾ ಇದೆಯೋ ಗೊತ್ತಿಲ್ಲ ಕ್ಯಾಮ್ರಲ್ಲಿ. ಹಾಂ, ಸ್ಟೀಪ್ ಮಾತ್ರ ಮುಕ್ಲರ ಇದೆ. ಹಾಂ, ಕನ್ನಡ. ಇದು ಯಾವ ಕಡೆ ಕನ್ನಡ ಗೊತ್ತಾ? ಹಾಂ, ಧಾರವಾಡ ಕಡೆ ಅಲ್ಲ ಇದು. ನಮ್ಮ ಬೆಂಗ ಗರ್ಲ್ ಮಾತ್ರ ಮುಂಚೂಣಿಯಲ್ಲಿದ್ದಾರೆ. ನಮ್ಮನ್ನೆಲ್ಲ ಬಿಟ್ಟು ಹೋಗೋಕ್ಕೆ. ಅಲ್ಲಿ ಕೆಂಪು ಕಲರ್ ಟೋಪಿ ಕಾಣ್ತಾ ಇದೆ. ಕೆಂಪಲ್ಲ ಆರೆಂಜ್ ಅಲ್ಲ, ಫ್ಲೋರೆಸೆಂಟ್ ಪಿಂಕ್.
ಆ್ಯಕ್ಚುಲಿ ವಿ ಪ್ರಾಬ್ಲಮ್. ಹಾಂ ಮನುಷ್ಯನಷ್ಟು ಯಾರು ಡೇಂಜರ್ ಇಲ್ಲ ಬಿಡು. ಹಾಂ ನಮ್ಮ ಡೇಂಜರಸ್ ಕ್ರಿಯೇಚರ್ ಏನಂದರೆ ನಮ್ಮ ಇಡೀ ಬಾಡಿಲಿ ನಮ್ಮ ಬ್ರೈನು ಮೋಸ್ಟ್ ಡೇಂಜರಸ್ ಕಂಪೇರ್ ಟು ಎನಿ ಅದರ್ ಆ್ಯನಿಮಲ್. ಈ ಮೋಜೋ ಅಂತ ಇರೋಲ್ಲ ಪವರ್ ಪಫ್ ಗರ್ಲ್ಸಲ್ಲಿ ಮೋಜೋ ಜೋಜೋ. ಮಗ ಹಾಂ ಚಡ್ಡಿ ಹಾಕೊಂಡು ಬಂದಿದ್ರ ಹಾಂ ನೆಮ್ಮದಿ. ಇದು ಕಾಲು ರಿಸ್ಟ್ರಿಕ್ಷನ್ ನನಗೆ, ಇದು ಶಾಫ್ ಆಗುತ್ತೆ. ಹಾಂ ಅಲ್ಲಲ್ಲಿ ಫ್ಲ್ಯಾಟ್ ರೂಟ್ ಇದ್ದಾಗ ಟ್ರೈಲ್ ರನ್, ಈ ಥರ ಟ್ರೈಲ್ ರನ್ ಎಲ್ಲ ಸಿಗಲ್ಲ ನಮಗೆ ಮೈಸೂರಲ್ಲಿ, ಬೆಂಗಳೂರಲ್ಲಿ. ಸಿಕ್ಕಿದಾಗ ಮಾಡ್ಕೊಬಿಡ್ಬೋದು. ಜಾಸ್ತಿ ಈಗ ಹಾಕೋಬಿಟ್ಟದ್ದು ಎಷ್ಟು ದಾಯ್ತು ಅನ್ನೋದು ಗೊತ್ತಿಲ್ಲ. ಯಾರ್ ಆ್ಯಂಡ್ ಯಾವಾಗಲೂ ಜನ ಜಾಸ್ತಿ. ಏನಕ್ಕೆ ಅಂದರೆ ಬೆಸ್ಟ್ ಟೈಮ್ ಇದು ಟ್ರೆಕ್ ಮಾಡೋಕ್ಕೆ. ಏನಕ್ಕೆ ಅಂದರೆ ನಿಮಗೆ ಇದು ಮುಗ್ದಿರುತ್ತೆ, ಮಳೆಗಾಲ, ಬೀಚಸ್ ಇರಲ್ಲ, ಚಳಿ ಇರುತ್ತೆ, ಬಿಸಿಲಿರಲ್ಲ. ಸೊ ಡಿಸೆಂಬರು ರೈಟ್ ಟೈಮು. ಈ ಟ್ರೆಕ್ಕು, ಕುಮಾರ ಪರ್ವತ ಟ್ರೆಕ್ಕು, ತಡಿಯಾಂಡಮೋಲ್ ಟ್ರೆಕ್ಕು, ವೆಸ್ಟರ್ನ್ ಘಾಟ್ಸ್ದು ಮೋಸ್ಟ್ ಆಫ್ ದ ಟ್ರೆಕ್ಕು ನವಂಬರ್, ಡಿಸೆಂಬರ್, ಜಾನ್ವರಿ. ಸ್ವಲ್ಪ ಇನ್ನೂ ಬಿಸಿಲು ಕಮ್ಮಿ ಇತ್ತು ಅಂದರೆ ಫೆಬ್ರವರಿ. ಅದಾದಮೇಲೆ ಕಾಲಿಡಬಾರ್ದು. ಅಲ್ಲ, ಎಸ್ಪೆಷಲಿ ಈ ಪ್ರೈವೇಟ್ ಪ್ರಾಪರ್ಟೀಸ್ ಅಟ್ಯಾಚ್ ಆಗಿರುತ್ತೆ ಗೊತ್ತಾ. ಈ ಪ್ರೈವೇಟ್ ಪ್ರಾಪರ್ಟೀಸ್ ಅಟ್ಯಾಚ್ ಆಗಿರೋರ್ದು ಕೂಡ ಅವ್ರ ಹೆಸರಲ್ಲಿ ಇರಲ್ಲ ಮರ. ಅದು ಇವ್ರಿಗೆ ಮರದ ಲೆಕ್ಕ ಇರುತ್ತೆ. ಆ ಮರ ಏನಾದ್ರು ನಮ್ಮದ್ರಲ್ಲಿ ಇದೆ ಅಥವಾ ನಮ್ದ್ರಲ್ಲಿ ಇದೆ ಅಂತ ಅಂದ್ಕೊಂಡು ಏನಾದ್ರು ಕಟ್ ಮಾಡಿದ್ರೆ ಕೇಸು. ಮೈಸೂರು ಸಿಟಿ ಲಿಮಿಟ್ಸಲ್ಲೇ ಪರ್ಮಿಷನ್ ತಗೋಬೇಕು ಅರಣ್ಯ ಇಲಾಖೆಗೆ. ಹಾಂ ಹೌದು. ನಮ್ದೇ ಗಂಡಿನ ಮರ ಕುಯ್ಕೊಂಡೋಗ್ಬಿಟ್ಟಿದ್ರು. ಅಲ್ಲ, ಅದೇ ಬೆಳೆದ್ಬಿಟ್ಟಿತ್ತು. ಆಮೇಲೆ ಕೆನ್ ಐ ನೋ ಸ್ಟಿಲ್ ಹೌ ಫಾರ್? ಹಾಂ ಇನ್ನೂ ಎಷ್ಟು ದೂರ ಇದೆ? 75% ಹೋಗ್ಬೇಕಾ? ಟ್ರಾವೆಲ್ ಮತ್ತೆ ಆಗಲೇ 4 ಕಿಲೋಮೀಟರ್ಗೂ ತೋರಿಸ್ತು. ಕೇಳಲೇಬೇಡಿ, ನೆಲ ನೋಡ್ಕೊಂಡು ಹೋಗ್ತಾ ಇರ್ಬೇಕು. ಕೇಳ್ತಿದ್ರೆ ನಿಮ್ಗೆ ಬೈಕ್ ಹೋಗ್ಬೇಕಾ ಅಂತ. ಮೋಸ್ಟ್ಲಿ ನೆಕ್ಸ್ಟು ಕುಮಾರ ಪರ್ವತ ಹತ್ರ ಕಂದ ಎಲಿವೇಶನು ಇನ್ನು ಸ್ಟೀಪ್ ಆಗ್ತಾ ಹೋಗುತ್ತೆ. ಇಲ್ಲಿ ಇನ್ನು ಮುಂದಕ್ಕೆ. ಹಾಂ ವ್ಯೂ ಪಾಯಿಂಟ್ ಸ್ಪಾನ್ಸರ್ಡ್ ಬೈ ಬೆಂಗಳೂರು ಟ್ರೆಕ್ಕರ್ಸಾ? ಆ ಬೋರ್ಡ್ ಸ್ಪಾನ್ಸರ್ಡ್ ಬೈ. ಹಾಂ ಸಿಕ್ಕಾಗ್ತಾ ಇದೆ ಅಂದರೆ ಏನಾಯ್ತು? ಇದೆ ಕಂಬಳಿ ಹುಳನ? ಅಂದೇವೇ ಸಿಗುತ್ತೆ ಅದರಲ್ಲಿ.
ಬಂದಿದ್ದೀವಿ. ಈಗ ಏನು ಸ್ವಲ್ಪ ಹೇಳಿದೆ ಫಾರೆಸ್ಟ್. ಈ ಕಡೆ ನಾನು 500 ಮೀಟರ್ಸ್ ಅಲ್ವಾ? ಪೀಕ್ ಎಷ್ಟೋ ವರ್ಷ ಆಗಿತ್ತು. ಕುಮಾರ ಪರ್ವತ, ಪುಷ್ಪಗಿರಿ ಪೀಕ್. ಯಾರೂ ಇಲ್ಲ, ನಾವಿಬ್ಬರೇ ಇರೋದು ಅಂತಂದ್ರು ಅವರು. ಅವು ಬಂದೇ ಇಲ್ಲ ಕಣ ಅನಿಸ್ತದೆ. ಒಬ್ಬೊಬ್ರು ಒಂದೊಂದು ಗದ್ದಲ ಮಾಡಿರ್ತಾರೆ, ಅವಾಗ ಸ್ವಲ್ಪ ಕ್ಯಾಂಪಿಂಗ್ ಇಲ್ಲಿ ಎಲ್ಲ ಕಡೆ ಕ್ಯಾಂಪಿಂಗ್ ಇತ್ತು ಅವಾಗೆಲ್ಲ. ನಿಸಾನಿ ಮೊಟ್ಟೆ ಯಾರಿಗೂ ಗೊತ್ತೇ ಇರಲಿಲ್ಲ ಅವಾಗ ನಾವು ಮಾಡ್ಬೇಕಾದ್ರೆ. ನಾವು ಲಾಸ್ಟ್ 1 ಇಯರ್ ಲಾಸ್ಟ್ ನಿಸಾನಿ ಮೊಟ್ಟೆ ಗೊತ್ತಿಲ್ಲ, ಭಾಗಮಂಡಲ ಹತ್ರ ಇದೆ. ಹಾಂ, ಕೌರವಕುಂಡ ಇವಾಗ ಅಂದರೆ ಅದಾದ್ಮೇಲೆ ಸ್ವಲ್ಪ ಈಗ ಬ್ಯಾಂಗ್ಳೂರ್ ಟ್ರೆಕ್ಕರ್ಸ್ ಕ್ಲಬ್, ಆ ಕ್ಲಬ್ ಈ ಕ್ಲಬ್ ಶುರುವಾಗಿ ಎಲ್ಲ ಸ್ವಲ್ಪ ಕಮರ್ಷಿಯಲೈಸ್ ಆಯಿತು. ಫೈನಲಿ ಮುಗೀತು ಟ್ರೆಕ್. 4:10 ಟೈಮ್. ಈಗ ಫಸ್ಟ್ ಪಾಯಿಂಟ್ ಇಟ್ಕೋಬೇಕಾಗಿರೋದು ನಮಗೆ ಗೊತ್ತಿಲ್ಲದೆ ಇರೋದು, ಬೆಳಗ್ಗೆ 7 ಗಂಟೆಯಿಂದ 9 ಗಂಟೆವರೆಗೂ ಒಳಗಡೆ ನೀವು ಟ್ರೆಕ್ ಶುರು ಮಾಡಬೇಕು. ತಿಂಡಿ ತೊಗೊಂಬರ್ಬೇಕು, ಅವರೇನೂ ಕೊಡಲ್ಲ. ಆಮೇಲೆ ಮುಂಚೆನೇ ಬುಕ್ ಮಾಡಿರಬೇಕು. ಅರಣ್ಯ ವಿಹಾರ ಆ್ಯಪ್ ಲಿಂಕ್ ಹುಡುಕಿದ್ರೆ ಅರಣ್ಯ ವಿಹಾರ ಅಂತ ಬರುತ್ತೆ, ಕರ್ನಾಟಕ ಕನ್ನಡದಲ್ಲಿ. ಅದರಲ್ಲಿ ಹುಡುಕಿ ನೀವು ಯಾವ ಟ್ರೆಕ್ಕು ಅಂತ ಚೆಕ್ ಮಾಡಿಕೊಂಡು ಆ ಟ್ರೆಕ್ನ ನೀವು ಬುಕ್ ಮಾಡ್ಕೋಬೋದು. ಇಲ್ಲಿಂದ ಡೈರೆಕ್ಟು ಕುಮಾರ ಪರ್ವತಗೂ ಇದೆ. ಕುಮಾರ ಪರ್ವತದಿಂದ ಸುಬ್ರಹ್ಮಣ್ಯಕ್ಕೆ ಇಳಿಯೋದು, ಇಲ್ಲಿಂದ ಹೋಗಿದ್ದು ವಾಪಸ್ಸು ಪುಷ್ಪಗಿರಿನೇ ಇಳಿಯೋದು ಕೂಡ ಟ್ರೆಕ್ ಅವೈಲೇಬಲ್ ಇದೆ. ತಡಿಯಂಡಮಲ್ಲಿಂದ ಹಿಡಿದು ಎಲ್ಲ ಟ್ರೆಕ್ಸು ಅವೈಲೇಬಲ್ ಇದೆ. ಸೊ ಇಲ್ಲಿಗೆ ಬರಬೇಕು ಅಂತಂದರೆ ಎಷ್ಟಿದೆ, 7 ಕಿಲೋಮೀಟರ್ಸ್ ಒನ್ ಸೈಡು. ಮಾಡ್ರೇಟ್, ನಾಟ್ ಟಫ್, ಮಾಡ್ರೇಟ್ ಅನ್ಬೋದು. ಆ್ಯಂಡ್ ನಾರ್ಮಲ್ ಟೈಮ್ ತೊಗೊತೀವಂತ ಏನು ಜಾಸ್ತಿ ಡಿಫ್ರೆನ್ಸ್ ಇಲ್ಲ. 3 to 4 hours ಹಿಡಿಯುತ್ತೆ ಹೋಗೋದಕ್ಕೆ. ಬರಬೇಕಾದ್ರೆ ಒಂದು 2 hours ಇದಾಗುತ್ತೆ. ನೀವು ಬೇಸ್ ಕ್ಯಾಂಪ್, ಫಾರೆಸ್ಟ್ ಬೇಸ್ ಕ್ಯಾಂಪಲ್ಲಿ ಬೇಕಾದ್ರೆ ನೀವು ಟೆಂಟ್ ಹಾಕ್ಬೋದು. ಟೆಂಟ್ ಹಾಕೋದಕ್ಕೆ 1,000 ಚಾರ್ಜ್ ಮಾಡ್ತಾರೆ ವಿತ್ ಫುಡ್ಡು. ಅಲ್ಲೇ ಬಂದು ನೀವು ಟೆಂಟ್ ಪಿಚ್ ಮಾಡ್ಬೋದು. ಅದಕ್ಕೇನು ಪ್ರೀ ಬುಕ್ಕಿಂಗ್ ಇಲ್ಲ, ಬಂದು ಬೇಕಾದ್ರೆ ಇದು ಮಾಡ್ಬೋದು. ಬಟ್ ತುಂಬ ರಶ್ ಇದ್ದ ಟೈಮಲ್ಲಿ ಅವೈಲೇಬಲ್ ಇದ್ದರೆ ಕೊಡ್ತಾರೆ. ತುಂಬ ರಶ್ ಇದ್ದ ಟೈಮಲ್ಲಿ ಏನೂ ಮಾಡೋಕ್ಕಾಗಲ್ಲ. ಅದಕ್ಕೇನು ವೆಬ್ಸೈಟಲ್ಲಿ ಬುಕ್ ಮಾಡಲಿಕ್ಕಾಗಲ್ಲ. ನೀವು ಬೇಕಾದ್ರೆ ಕಾಲ್ ಮಾಡ್ಬೋದು. ಚೆಕ್ ಮಾಡ್ತೀನಿ ಇಫ್ ದೇ ಕ್ಯಾನ್ ಗಿವ್ ದ ನಂಬರ್. ಇಫ್ ನಾಟ್ ಹುಡುಕಿ ಗೂಗಲ್. ಅಮ್ಮ. ಬಾಯ್ ಬಾಯ್, ಸೈನ್ ಆಫ್.